ಹೆಣ್ಮಗಳ ಹೆಣ್ಮಗು ನಡೆಸ್ತಾಳೆ ಆಕಿ. ನೈಟ್ ಸ್ಟೇ ಮಾಡೋಂಥ ಬೋಟ್ ಇದು. ಸೊ ಈಗ ನಾವು ಪಾರ್ಕಿಂಗ್ ಮಾಡಿ ಬಂದು ಆಮ್ಯಾಗ ಇಲ್ಲಿ ಬೋಟಿಗೆ ಬರೋಮತ್ತ. ಸೊ ನಾಷ್ಟದಾಗ ಏನೇನಪ್ಪ ಅಂದ್ರೆ ಚಟ್ನಿ, ಸಾಂಬಾರ, ದೋಸೆ, ಇಡ್ಲಿ ಮಾಡಿಟ್ಟ. ಈಗ ಬೋಟ್ ನಡ್ಸಕತ್ತಿ ನಾನೇ. ಎಲ್ಲ ರೈಡ್ ಮಾಡಿದ್ನಿ, ಬೋಟ್ ರೈಡ್ ಮಾಡ್ಬೇಕಲ್ಲ, ಅದಕ್ಕಾಗಿ ಬೋಟ್ ನಡ್ಸತ್ತೀನಿ. ಕಾರ್ ತಿರ್ಸಂತಿರ್ತಿದ್ದು ಎಲ್ಲಿ ಇದಾಗಪ್ಪಕ್ಕೇಳಿ ಬಿಟ್ಟು ಹೋದಕ್ಕೆ. ಸೊ ಅಂತೂ ಮಜಾ ಬರ್ತದೆ ನಡ್ಸೋಕೆ, ಫುಲ್ ನೇರಾಗ ಅದಲ್ಲ. ಸೊ ಇದು ನಮ್ಮ ಬಾಲ್ಕೋನಿ ವ್ಯೂ ನೋಡ್ರಿ, ಈ ಥರ ಅದ. ದಾಲ, ಬೆಂಡಿ, ಇದು ಯಾವುದೋ ಇನ್ನೊಂದು ಕಾಯಿ ಕೊಟ್ಟು, ಈ ಸಣ್ಣ ಕಾಯಿ ಕೊಟ್ಟು ಅದೊಂದು ಅದನ್ನು. ಸೊ ಈಗ ಇಲ್ಲಿ ಚಿಕನ್ನು ಕೊಡ್ತಾರೆ ಅವರು. ಎಲ್ರಿಗೂ ನಮಸ್ಕಾರ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಮ್ಯಾಂಗ್ರೋವ್ ವೆಂಡರ್ಸ್ ಅಂತೇಳಿ ಒಂದು ರೆಸಾರ್ಟ್ ಬಂದಿದೆ. ರೆಸಾರ್ಟ್ ಅನ್ನೋದಕ್ಕಿಂತ ಇದು ಕಯಾಕಿಂಗ್, ಬೋಟ್ ರೈಡಿಂಗ್ ಎಲ್ಲ ಇರೋಂಥ ಆಫೀಸು ಅಂತಾರೆ. ಸೊ ಇಲ್ಲಿ ನಾವು ರಾತ್ರಿ ಬಂದು ರೂಮ್ ಮಾಡಿದ್ದೆವು. ಸೊ ಈಗ ಇಲ್ಲಿಂದ ನಾವು ಅಲ್ಪೆ ಬೋಟ್ ಹೌಸ್ ಹೋಗ್ಬೇಕು ನೋಡ್ರಿ. ರೂಮ್ ಚೆಕ್ಔಟ್ ಮಾಡಾಮಿ, ಖಾಲಿ ಈಗ ಏನೂ ಇಟ್ಟಿಲ್ಲಲ್ಲ ನೋಡ್ರಿ, ಎಲ್ಲ ತೊಗೊಂಡ್ರಲ್ಲ. ಆಹಾ, ಓಕೆ ಬಾಯ್. ಸೊ ವರ್ಕಲೆಯಿಂದ ಅಲ್ಪೆ ಹೋಗ್ಬೇಕಾದ್ರೆ ರೋಡ್ ಮಾತ್ರ ಅಲ್ಟಿಮೇಟ್ ನೋಡ್ರಿ. ಫುಲ್ ಡಬಲ್ ರೋಡ್ ಬಂದಂಗೆ ಬರ್ತಾರೆ, ಡಬಲ್ ರೋಡ್ ಇದ್ದಂಗೆ ಭಾರಿ ಇಟ್ಬೇಕಾರೆ. ಫುಲ್ ಟ್ರಾಫಿಕ್ ಇಲ್ಲ, ಏನೂ ಇಲ್ಲಿ ರೋಡಿಗೆ ಅದಲ್ಲ. ಎಲ್ ಬೇಕ್ರಿ ಅಂತ ನೆನ್ಸಿ ಕೆಫೆ ಅಂತದ, ಇಲ್ಲಿ ನೆನ್ಸಿನಿ. ಕಬ್ಬಿನ ಜ್ಯೂಸ್ ಕಬ್ಬಿನ ಜ್ಯೂಸ್ ಕುಡಿಬೇಕಂತ ಅಲ್ಲತ್ತೀನಿ. ನೋಡಮ್ಮ ಏನೋ ನಾವು ಸ್ವಲ್ಪ ಲೈಟಾಗಿ ತಿಂದು ಇಲ್ಲಿಂದ ಹೋಗ್ಬೇಕಂತ ಅನ್ಕೊಂಡೀನಿ. ಬರ್ರಿ, ಯಾಕಂದ್ರೆ ಎಲ್ಲಿ ಊಟ ಬರೋವರ್ ಸಟ್ಟೆ ಸಿಗಲ್ಲ ನನಗೆ, ಅದಕ್ಕೆ ವಿಚಾರ ಮಾಡುತ್ತೀನಿ. A few moments later. ಖಾರ ಬನ್ನ ಒಂದು ಏನೋ ತಿಂದ ಬಿಡಟಮ್ಮ ತಿಂದು ಒಂದು ಕಬ್ಬಿನ ಹಾಲು ಕುಡ್ದು ಕುಡಿದ್ರಿ ಫುಲ್ ಆಯ್ತು. ಆ್ಯಕ್ಚುಲಿ ಯಾಕಂದ್ರೆ ಊಟ ಎಲ್ಲಿ ಸೆಟ್ ಆಗಲ್ಲ, ಇದು ಬೇರೆ ರೈಸ್, ಅದು ಬೇರೆ ರೈಸ್ ಸಿಗಲತ್ತಿತ್ತು. ಹಾಗಾಗಿ ನಾನು ಎಲ್ಲ ನಷ್ಟು ಇದೆ ತಿಂದ. ನಮ್ಮ ಮಾಸ್ತರ ಲಕ್ಕಿ ಮುಂದೋಗ್ಯಾರ, ಊಟ ಮಾಡ್ತಾರ ತೋರೋ ಅಲ್ಲಿ ಅಂತೇನ. ಅದಕ್ಕೆ ಮುಂದೆ ಕಳಿಸಿನವರಿಗೆ ನಾ ಈಗ ಇದು ಏನು ಲಕ್ಕಿ ಡ್ರೈ ಏನಂತಾರೆ ಇವಕ್ಕ, ಏನಂತಾರೋ ಲಾಟ್ರಿ ಎಲ್ಲಿ ಬೇಕಾ ಲಾಟ್ರಿ ಮಾರ್ತಾರಲ್ಲಿ ಲಾಟ್ರಿಗಳು. ಇವತ್ತು ಅನ್ನೋದಕ್ಕಿಂತ ಈಗ ಮಾತ್ರ ವೆದರ್ ಅಲ್ಟಿಮೇಟ್ ಅದ. ಯಾಕಂದ್ರೆ ಫುಲ್ ಮಾಡಾಗ್ಯದ, ಆಮ್ಯಾಗ ತಣ್ಣ ಗಾಳಿ ಹೊಂಟದ. ಎಲ್ಲೋ ಮಳೆ ಬರುವಂತ, ಎಲ್ಲೋ ಮಳೆ ಒಂದು ಹಾಡ ಬರ್ತದಲ್ಲ, ಹಾಡಕ್ಕದಂಗೆ ಅಂತದ ನಂಗೆ. ಮಳೆ ನೋಡ್ರಿ, ಹಂಗೆ ಮಳೆ ಹೊಂಟಂಗೆ ಕಾಣ್ತದೆ. ಚೆನ್ನಾಗ್ಬಿಟ್ಟ ವಾತಾವರಣ, ಫುಲ್ ತಣ್ಣಗದ. ಅಟ್ಟೆ ಮಳೆ ಬಂದ್ರೆ ನಿಂದಿರ್ತೀನಿ ಪುನಃ ಹೊರತು ಮಳೆ ಹೋಗಲ್ಲ ನಾವು ಯಾವಾಗತ್ತು. ಯಾಕಂದ್ರೆ ಹೋಗೋದೇ ಭಾಳ 46 ಕಿಲೋಮೀಟ್ರ್ ಅದ. ಬರ್ರತ್ ಹೊಡೆದ್ರೆ ಹೋಗ್ಬೋದು, ಹಂಗೇನಿಲ್ಲ. ಡ್ಯಾಡೆ ಹೆಗ್ರತ ನೋಡ, ಅವನು ಹ್ಯಾಂಗೆ ಹೋಗ್ತಾನ, ನಿಗರೇ ಹೋಗ್ತಿದ್ದವ ಈಗ. ಹಂಗೆ ಬರ್ತಾವೋ ಏನು ಸುದ್ದೋ, ಅವನಕ ಮೀರು ಹೊಡಿತಾವ ಗಾಡಿಯಮ್ಮ. ಅವ್ನ ಮೈಂಡ್ಗೆ ಫಾಸ್ಟ್ ಹೊಡ್ಲಿತ್ತಾನ. ನಿಗರದಂದ್ರೆ ಹಂಗೆ ಸೀದಾ ಡಡ್ಡಣ್ಣಂಗ ಟಟ್ಟಣಂಗ ಹಚ್ಚಬೇಕಾಗ್ತಿತ್ತು ನನಗೆ. ಹಿಂಗೆ ನೋಡ್ರಿ, ಗಾಡಿಗೂ ಅಡ್ಡ ಬರ್ತಾವ, ಹೋಗೋದಲ್ಲದೆ ಮಂದಿ ತೊಗೊತಾರ ಹುಚ್ಚ ಮಕ್ಕಳು ನೋಡ್ರಿ. ಸೊ ಈ ಊರೇನದಲ್ಲ, ನಮ್ಮ ಕಲಬುರಗಿಲೇ ಏನು ಶಬರಿಮಲೆ ಬರ್ತಾರಲ್ಲ ಎಲ್ಲರೂ ಟ್ರೈನಿಗೆ, ಈ ಊರಾಗ ಬಂದೇ ಹೇಳ್ಕೊತಾರ. ಇದು ಯಾವ ಊರಂದ್ರೆ ಚೆಂಗ್ಯಾನೂರು ಅಂತೇಳಿ. ಚೆಂಗ್ಯಾನೂರು ರೈಲ್ವೆ ಸ್ಟೇಷನ್ಗೆ ಇಳ್ಕೊಂಡು ಇಲ್ಲಿಂದ ಪಂಪ ಹೋಗ್ಬಿಡ್ತಾರೆ. ಸೊ ಈ ರೈಡ್ದಾಗ ಫಸ್ಟ್ ಟೈಮ್ ಮಳೆಯಾಗ ಹೊಂಟಿವಿ ನೋಡು. ಅಲ್ಲಿ ನಿಂತಾಗ ಬಂದಿತ್ತು ಮಳೆ, ಏನು ಅನಿಸ್ತಿಲ್ಲ. ಈಗ ಇದ್ರೆ ಮಳೆ ಹೊಂಟ. ಮಾಸ್ತರ ಎಲ್ರ ನಿಂದರ್ಸೋ ಅಪ್ಪ. ನಡಿ ಮುನ್ನಡಿ. ಮಳೆ ಕಟ್ಟಾಯ್ತು. ಮಳೆ ಕಟ್ಟಾದ್ರೆ ಹೊಡಿ, ತಲೆ ಕಟ್ಸೋಕೋಬೇಡ. ಸೊ ಈ ರೈಡ್ದಾಗ ನಾವು ಫಸ್ಟ್ ಮಳೆ ಬಂತು, ಇಲ್ಲಿ ತನಕ ಬಂತು. ಇಲ್ಲಿ ಮುಂದೆ ಗ್ಯಾಪ್ ಅದ, ಮಳೆ ಇಲ್ಲ, ಚಲೋ ಆಯಿತು. ಇಷ್ಟೇ ಬರಬೇಕು, ಜಾಸ್ತಿ ಬರ್ಬಾರ್ದು. ಜಾಸ್ತಿ ಬಂದರೆ ಟೆನ್ಷನ್ ನಮ್ಮ ಮಳೆ ಮಾತ್ರ. ಅಲ್ಲಿ ಇಷ್ಟೇ ಅದಾವ ನಾವು ಅದೇ. ಸೊ ಇಲ್ಲಿ ಆಕ್ಸಿಡೆಂಟ್ ಆಗ್ಯದ. ಸೊ ಕಾರ ಎದುರು ಆಟೋ ಸಡಿ ನಿಂತಾವ ಅನ್ನೋದು. ಒಂದು ಮನುಷ್ಯ ಬಂದದ ಇದ್ರ ಕಡಲ್ಲಿ. ಯಾರೇ ಆಟ ಬಂದಿರ್ಬೇಕು ಬಹುಶಃ. ಒಬ್ಬ ಆಟ ಬಂದಾನ, ಅಕ್ಕಿ ಈ ಕಡೆ ತೊಗೊಂಡು ಇದು ಮನೆಯಲ್ಲ ಆಟ ಬಂದಾನ ಯಾರೋ ಬಣ. ಫೌಂಡೇಶನ್ ಗಾಡಿ ಪೂರಾ ಪಚಡಿ ಬಡ್ದೋಗ್ಯದ. ಸೊ ಅಲ್ಲೇನು ಕಾಣತಾವಲ್ಲ ಇವೆಲ್ಲ ಫೋಟೋಸ್ ನೋಡ್ರಿ. ಫೋಟೋಸ್ ಈಗ ನೈಟ್ ಬಿಡ್ತಿರ್ತಾವೆ ಇಲ್ಲಿ ತಾ. ಈಗ ಈವ್ನಿಂಗ್ ಹೊತ್ತು
ಶಿಕಾರ್ ಕರ್ಕೊಂಡು ಹೋಗತ್ತಲ್ಲ ಶಿಕಾರಿಗೆ ಕರ್ನಾಟಕ. How many kilometers, sir? 2000 ಕರ್ನಾಟಕ ಆಸೆ ಆಯ್ತಾ. ರಾಮೇಶ್ವರಂ, ಕನ್ಯಾಕುಮಾರಿ. ಸೊ ಅಂತೂ ಮೂವರು ಸೇರಿ ಒಂದು ಬೋಟ್ ಹೌಸ್ ಫೈನಲ್ ಮಾಡಿದೆವು. ಎಷ್ಟು ಮಾಡಿದೆವಪ್ಪ ಅಂದ್ರೆ ಮೂವರಿಗೆ ಸೇರಿ 7,300 ರೂಪಾಯಿ ಅಂತೀವ. ಈಗ ಏನಾದ್ರೆ ಹೊಂಟಲ್ಲ ಮಂಚ ಒಂದೇ ಬೋಟ್ ಹೌಸ್ ಅದ. ಸೊ ಶಿಕಾರ್ ರೈಡು ಇನ್ಕ್ಲೂಡಿಂಗ್ ಶಿಕಾರ್ ರೈಡ್ನು ಒಂದಿಷ್ಟು ಭಾಷೆಗಳು ಕಲಿಬೇಕಾಗ್ತದಪ್ಪ. ನಾ ಈಗ ತಿರುಗಾಡ್ಬೇಕಂದ್ರೆ ಇವನಿಗೆ ಫುಲ್ ಇಂಗ್ಲೀಷ್ನ ಮಾತಾನ, ಹಿಂದಿ ಬರಲಿ ಇವನಿಗೆ. ಅದಕ್ಕೆ ಈಗ ನಮಗೆ ಇಂಗ್ಲೀಷ್ನಾಗ ಹೇಳ್ಬೇಕಂದ್ರೆ ಆಗಲ್ಲ. ಮತ್ತೆ ಯಾರಿಗೆ ಹಚ್ಚಿ ಕೊಡ್ಬೇಕಾಗ್ತದ ಫೋನ. ಎಲ್ಲಿ ಕರ್ಕೊಂಡು ಅಣ್ಣ ಬೋಟ್ ಹೌಸ್ ಅಂತೇಳಿ ಕೇರಳ ಕೊಲರಿಯಾ ಗಲುರೆ ಕೇರಳ ಬೋಸ್ ಹೌಸ. ಓಹೋ ಗ್ಲಾಂಜಾ ಕಾರ್ ತೊಗೊಂಬಂದಾಗ ಇಲ್ಲಿ ಪಾರ್ಕ್ ಮಾಡಿದ್ದೆ ನಾವು. ಸೊ ಇಲ್ಲಿ ನೋಡ್ರಿ ಪೂರಾ ಬೋಟ್ ಬಲ್ಲೇ ತೊಗೊಂಬಂದಿದ್ದು ಗಾಡಿ ದಿಸ್ ಬೋಟ. ಸೊ ನಾವು ಹೋಗೋಂಥ ಬೋಟ್ ಇವತ್ತಿದು ನೈಟ್ ಸ್ಟೇ ಮಾಡೋಂಥ ಬೋಟ್ ಇದು. ಸೊ ಈಗ ನಾವು ಪಾರ್ಕಿಂಗ್ ಮಾಡಿ ಬಂದು ಆಮ್ಯಾಗ ಇಲ್ಲಿ ಬೋಟಿಗೆ ಬರೋ ಮತ್ತು ಯು ಕಮ್ ದಿಸ್ ಪಾರ್ಕಿಂಗ್ ಸೈಡ್ ಪಾರ್ಕಿಂಗ್. ಹಾಂ ಯು ಸ್ಟೇ ಹೇರ್. ಇಲ್ಲೇ ಇರ್ತಾನಂತ ಮಾಡಬಾ ಅಂತ ಪಾರ್ಕಿಂಗ್ ಹೈರಾಣದ ಒಂದು ಸಂಗಟ. ಸೊ ಲೆಫ್ಟಿಗೆ ಹೋಗ್ಬೇಕು. ಪೇ ಆ್ಯಂಡ್ ಪಾರ್ಕ್ ಅದ ಇಲ್ಲಿ. ಮೊದಲು ನಾವು ಕಾರ್ ತೊಗೊಂಬಂದಾಗ ನಮ್ಮ ದೋಸ್ತರು ಬಂದಾಗ ಪಾರ್ಕ್ ಮಾಡಿದ್ದೇವೆ ಇಲ್ಲಿ ನಾವು. ಸೊ ಆ್ಯಕ್ಚುಲಿ ಮಳೆ ಬರೋ ಪೊಸಿಷನ್ ಆಗ್ಯದ, ಪೂರ್ತಿ ಫುಲ್ ಮಾಡಾಗ್ಯದ. ಮಳೆ ಬರ್ತಂತ ಹೇಳೋಣ. ಸೊ ಗಾಡಿ ಇಲ್ಲಿ ಹಚ್ಚು ಅಣ್ಣವ್ರ ಬಲ್ಲಿ. ಸೊ ಈಗಿನ ಬೈಕ್ ಇಲ್ಲಿ ಹಚ್ಚಿದೆವು. ಒಬ್ಬರಿಗೆ ಒಂದು ಬೈಕಿಗೆ 100 ರೂಪಾಯಿ ಅಂತ. ಪಾರ್ಕಿಂಗ್ ಭಾರಿ ಮಾಡೋಣ, ಏನು ಕೆಲಸ ಇಲ್ಲ. ಒಂದು ಫಸ್ಟ್ ಕ್ಲಾಸ್ ಜಾಗ ಅದ ಮನಿದು. ಫುಲ್ ಪಾರ್ಕಿಂಗ್ ಹಚ್ಚಿಸ್ತಾನೆ ಹೊಸಗ. ಬೋಟ್ ಬಸ್ ಸ್ಟ್ಯಾಂಡ್ ಅದ ನೋಡ್ರಿ. ಕಂಕರ್ ಕಲ್ಸರ್ ಮತ್ತೇನು ನೋಡೋಕೆ ಪಾಪ. ಅಲ್ಲಿ ನಮ್ಮ ಸೂರಜ್ ನಿಂತ ಅಡ್ವಾನ್ಸ್ ಬಂದು ನಿಂತಾನ ಅಲ್ಲೀಗ. ನಮ್ಮ ಬೋಟ ಇದು ಅಲ್ಲ, ಇದು ಈಗ ಬಂದದ ಇದು. ಹಾಂ ಇದೇ ನಮ್ಮ ಬೋಟ್ ನೋಡ್ರಿ. ಬೋಟ್ ಎಂಟ್ರಿ ಅಲ್ಲೋಗ್ತಿದೆ ಈಗ. ಸ್ಟೇರಿಂಗ್ ಇದು ಫಸ್ಟ್ ಆಫ್ ಎಲ್ಲ ಓಕೆ ಇದು ಹೇಳ್ತಿದ್ದು. ವಾವ್ ಸೊ ರೂಮ್ ಈಗ ರೂಮ್ ಫಸ್ಟ್ ತೋರಿಸ್ತೇವೆ. ವಾವ್ ರೂಮ್ ಮಸ್ತ್ ಲೈಟ್ ಹಾಕಮ್ಮಿ. ಹಾಂ ದಿಸ್ ಬಾತ್ರೂಮ್ ನೋಡ್ರಿ. ಬೋಟ್ನಾಗ ಎಲ್ಲ ವಸ್ತು ಅದ. ಫುಲ್ ಬೆಡ್ರೂಮ್ ಮಾತ್ರ ಅಲ್ಟಿಮೇಟ್ ಅದ, ಭಾರಿ ಅದ, ನೈಸ್. ವಾಷಿಂಗ್ ಏರಿಯಾ ಆ್ಯಂಡ್ ಕಿಚನ್. ದಿಸ್ ವಾಷಿಂಗ್ ಏರಿಯಾ ಅಂತ ಇದು ಕಿಚನ್ ಅಂತ. ಸೊ ಅಲ್ಟಿಮೇಟ್. ಬೋಟ್ ಚಾಲೂ ಮಾಡಿದೀನಿ ಅಣ್ಣ. ಯುವರ್ ನೇಮ್? ಹಾಂ ಕೊಂಸಗಾಂವ್, ವೆಸ್ಟ್ ಬೆಂಗಾಲ್ ಇಲ್ಲಿ ಒಂದು. ಸೊ ನಮ್ಮ ಬೋಟ ಈಗ ಹೊಂಟು ಬಿಡ್ಲಿಕ್ಕತ್ತೆ ಇಲ್ಲಿಂದ. ಈಗ ಇಲ್ಲಿಂದ ಬಿಟ್ಟು ಒಂದು ರೌಂಡ್ ತಿರುಗಾಡ್ಸ್ಕೊಂಡು ಸೊ ಆಮೇಲೆ ಏನು ಮಾಡ್ತಾರೆ ಅಂದ್ರೆ ಸೀದಾ ಅಲ್ಲಿ ಒಯ್ದು ಸ್ಟೇ ಮಾಡ್ತಾರೆ. ಸ್ಟೇ ಮಾಡಿ ಒಂದು ಕರೆಂಟ್ ಕೊಂಡಿ ಹಾಕಿ ಎ ಸಿ ಆನ್ ಮಾಡ್ತಾರೆ. ಕಂಟಿನ್ಯೂ ಎ ಸಿ ಇರಲ್ಲ. ಕೆಲವೊಂದು ಬೋಟ್ ಫುಲ್ 5 ಸ್ಟಾರ್ ಬೋಟ್ ಅದ, ಕಂಟಿನ್ಯೂ ಜನರೇಟರ್ ಚಾಲು ಇರ್ತದೆ, ಕಂಟಿನ್ಯೂ ಎ ಸಿ ಇರ್ತದೆ. ಸೊ ಅದು ತುಂಬ ಕಾಸ್ಟ್ಲಿ ಇರ್ತದೆ. ಸೊ ಇದು ನೋಡ್ರಿ ಹಂಗದ. ಇವ್ರು ನಮ್ಮ ಡ್ರೈವರ್. ಸರ್ ಯುವರ್ ನೇಮ್? ಶಿವನ್ ನಮ್ಮ ಬೋಟ್ ಡ್ರೈವರ್ ಸಾಹೇಬ್ರು ಇವರು. ಆ್ಯಕ್ಚುಲಿ ಈ ಬೋಟ್ನ ಒಂದು ಬಾಲ್ಕನಿ ಇದೆ. ಸೊ ಇಲ್ಲಿ ಏನು ಕಾಣುತ್ತಲ್ಲ ಸ್ಟೆಪ್, ಇದು ಬಾಲ್ಕನಿ ಸ್ಟೆಪ್. 1 2 3 4 5 6 7 8. ಸೊ ಈ ಥರ ಇಲ್ಲಿ ಕೂಡೋಕ್ಕದ. ಇಲ್ಲಿ ಆರಾಮ್ ಕೂಡ್ಬೋದು ಇಲ್ಲಿ. ಸೊ ಇದ್ರ ಮ್ಯಾಗ ನಾವು ಕೊನೆಲ್ಲ ಬಿಡೋದು ಮ್ಯಾಗ. ಸೊ ಇಲ್ಲಿ ಏನದ ವಾಟರ್ ಸ್ಟೋರೇಜ್ ಅದ ಮ್ಯಾಗ. ನಾವೀಗ ಬಾಲ್ಕನಿದ ಬಂದು ವ್ಯೂ ನೋಡುತ್ತಿದ್ದೆವು. ಮಾಸ್ಟರ್ ಈ ಕಡೆ ಲಕ್ಕಿ ಈ ಕಡೆ ನಾ ಮೂವರು ಸೇರಿ ಈ ಬೋಟ ಪೂರ ಬೋಟ್ನ ನಾವು ಮೂವರೇ. ಈ ಬೋಟ್ ನಮ್ದೊಂದು ಸಪ್ರೇಟ. ಸೊ ಕೆಲವೊಂದು ಇರ್ತಾವೆ ಬೆಡ್ರೂಮ್ ಸಪ್ರೇಟ್ ಇದ್ದು. ಬಕ್ಳು ಬಂದ್ರೆ ನೀವು ಒಂದು ಫ್ಯಾಮಿಲಿ ಜಾಸ್ತಿ ಜನ ಬಂದ್ರೆ ಆ ಥರ ಬೋಟ್ಗಳನ್ನ ಸಿಗ್ತಾವೆ. ಈ ಬೋಟ್ ಏನದಲ್ಲ ಕಂಟಿನ್ಯೂ ಜನರೇಟರ್ ಬೋಟ. ಇದು ಕಂಟಿನ್ಯೂ ಇದ್ರಾಗ ಎ ಸಿ ಇರ್ತದೆ ಅದ್ರಾಗ. ಗಾಳಿ ಮಾತ್ರ ಅಲ್ಟಿಮೇಟ್ ಚೆನ್ನಾಗಿ ಹೊಂಟದ, ಮಸ್ತ್ ಹೊಂಟದ. ಇಷ್ಟು ಮತ್ತೆ ಕರೆ ಭಾರಿ ಇದೆ. ಸೊ ಭಾಳದಿಂದ ಗ್ಯಾಪ್ ಆಗಿತ್ತು ನನಗೆ. ಹೊಸ ಒಂದು ಕೋವಿಡ್ಗೆ ಮೊದಲು ಬಂದಿದ್ದು ನಾ ಬೋಟಸ್ದಾಗ. ಕೋವಿಡ್ ಆಗ್ಬೇಕು ಇಲ್ಲಿ ತನಕ ಕೋವಿಡ್ ಬೋಟೋಸ್ ಬಂದಿಲ್ಲ. ಸೊ ಈಗ ಮತ್ತೆ ಬೋಟೋಸ್ ಬಂದಿದ್ದೆವು ಬೈಕ್ ತೊಗೊಂಡು. ಸೊ ನಡೆದ ನಮ್ಮ ಬೋಟ್ ಡ್ರೈವರ್ ಸಾಹೇಬ್ರು ಇವರು. ಫುಲ್ ಅಗ್ದಿ ರೇನ್ ಕೋಟದೆಲ್ಲ ಹಾಕೊಂಡು ಕೂತಾರೆ. ಯಾಕಂದ್ರೆ ಮಳೆ ಬರ್ತಂತೇಳಿ ಈಗ ನಡೆಸ್ಬೇಕಲ್ಲ ಮಳೆಯಾಗೆ. ಅವರು ಫುಲ್ ಗುಣನೇ ಬಿಡು ಮಳೆಯಾಗಿ ಈ ಥರ ರೈಡ್ ಮಾಡಿಸ್ತಾರೆ ಅಂದ್ರೆ ಇವರು. ಸೊ ಆ ಬೋಟಿಗೆ ಹಿಂದೆ ಹಾಕೋಲ್ಲ ಅಲ್ಲಿ
ಬರ್ರ ಹೊಡಿತಾನ. ಸೊ ಮಳೆ ಹೊಂಟ್ತಲ್ಲ, ಮಳೆ ಹೊಂಟಿದಕ್ಕೆ ಹಂಗೆಲ್ಲ ಹೊಚ್ಚುತ್ತಾನ, ಯಾಕೆ ನೀರು ಬರಬಾರ್ದು ಅಂತೇಳಿ. ಸೊ ಅದು ಎಲ್ಲಿ ತನಕ ಬರ್ತಾವ ಅಂದ್ರೆ ಅಲ್ಲಿ ಕೆಳಗೆ ನಮ್ಮ ಡ್ರೈವರ್ ತನಕ ಅದು ಬರ್ತದೆ ಬೋಟ್. ಇದು ನಮ್ಮ ಡೈನಿಂಗ್ ಏರಿಯಾ. ಇಲ್ಲಿ ಏನು JBL ಸ್ಪೀಕರ್ ಅದ. ಸೊ ಸಾಂಗಿಗೆ ಹಚ್ಕೊಂಡು ಫ್ಯಾನ್ ಹಚ್ಕೊಂಡು ಆರಾಮ್ ಕೂಡ. ಮತ್ತು 2 hours later. ಸೊ ನೈಟ್ ಊಟ ಏನು ಕೊಟ್ರಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ದಾಲ ಬೆಂಡಿ ಇದು ಯಾವುದೋ ಇನ್ನೊಂದು ಕಾಯಿ ಕೊಟ್ಟು, ಈ ಸಣ್ಣ ಕಾಯಿ ಕೊಟ್ಟು ಅದೊಂದು ಅದನ್ನು. ಸೊ ಈಗ ಇಲ್ಲಿ ಚಿಕನ್ನು ಕೊಡ್ತಾರೆ ಅವರು, ನಮ್ಮ ಲಕ್ಕಿ ಚಿಕನ್ ಅಂತಾರತ್ತ. ಅದಕ್ಕೆ ನಾವಿಲ್ಲಿ ಸರ್ ಅಂತಾರೇನ್ರಿ, ಥ್ಯಾಂಕ್ ಯು. ಸೊ ಇಬ್ಬರು ಪಾರ್ಟ್ನರ್ ಅಂತಾರ. ಸೊ ನಾ ಅಂತ ಆಲ್ರೆಡಿ ಹಚ್ಕೊಂಡೀನಿ. ಇದು ದಾಲ್ ಅಂತ ಹೇಳ್ತಾನೆ, ಏನಂಗ ನೋಡಮ್ಮಿ. ಪರ್ಫೆಕ್ಟ್ ಚಲೋ ಆಗದ ಭಾರಿ. ಸೊ ಈಗ ಊಟ ಅಂತೂ ಶಿಸ್ತಾಯಿತು. AC ಹಚ್ಚಿ ಬಂದಿವಿ ರೂಮ್ನಾಗ. AC ಹಚ್ಚಿ ತಣ್ಣಗಲತ್ತು ರೂಮ. ಈಗ ನಮ್ಮ ಮಾಸ್ತರ್ ಊಟ ಮಾಡತ್ತಾನ. ಈ ಮಾಸ್ತರನ್ನು ಊಟ ಆಯ್ತಂದ್ರೆ ಶಿಸ್ತು ಮಂಕೊಂಬಿಡೋದು. ನೋಡ್ರಿ ಹಂಗದ ಬೋಟ ಫುಲ್ ಎಷ್ಟು ಭಾರಿ ಅದ ಅಂದ್ರೆ. ಈ ಬೋಟಿಗೆ ಎಷ್ಟಪ್ಪ ರೊಕ್ಕ ಅಂತ ಕೇಳಿದ್ರೆ ನನಗೆ ಅವ್ರಿಗೆ ಕೇಳ್ದ 35 ಲಕ್ಷದಿಂದ 40 ಲಕ್ಷ ತನಕ ಆಗ್ತಾರೆ ಇಂಥ ಬೋಟ್ ಬೇಕು ಅಂದಾರತ್ತ. 35-40 ಲಕ್ಷ ಕೊಟ್ಟು ಬೋಟ್ ಖರೀದಿ ಮಾಡ್ಬೇಕಂತ ವಿಚಾರ ಮಾಡಿತ್ತಿದ್ದೆವು. ಬಟ್ ಎಲ್ಲಿ ನಡೆಸ್ಬೇಕನ್ನ ಟೆನ್ಷನ್ ಅದ ನಮಗೆ. ಸಣ್ಣ ಸ್ವಲ್ಪ ಕೆರೆಗಂತ ಬಿಡಲ್ಲ ನಮಗೆ. ಸೊ ಅದಕ್ಕೆ ವಿಚಾರ ಮಾಡಿತ್ತಿದ್ದೆವು, ಎಲ್ರಿ ನಿಮ್ಮ ಊರಾಗ ಕೆರೆ ಅಂದಿರಿ ಹೇಳ್ರಿ, ನಾವು ಬೋಟ್ ಖರೀದಿ ಮಾಡೋರಿದ್ದೆವು. ಇಬ್ರು ಕೂಡ ಪಾರ್ಟ್ನರ್ದಾಗ 35-40 ಲಕ್ಷ ರೂಪಾಯಿ ಕೊಟ್ಟಿಗೆ ಬೋಟ್ ಭಾರಿ ಇರ್ಬೇಕಾರೆ ಬೋಟ್ ಮಾತ್ರ ಅಲ್ಟಿಮೇಟ್ ಅದ. 35-40 ಲಕ್ಷ ಕೊಟ್ಟರು ಬರೋಗಿಲ್ಲ, ಯಾಕಂದ್ರೆ ಅಷ್ಟು ಮಾಡಿರಂಗ ಪೂರ ಮನೆ ಇದ್ದಂಗೆ ಸೇಮ. ಈಗ ಹೊರಗಿಂದ ವ್ಯೂ ನಿಮ್ಗೆ ಮುಂಜೆ ತೋರಿಸ್ತೀನಿ. ಸೊ ಎಲ್ಲಿ ತಂದು ನಿಂದಿರ್ಸಿರ್ತಾರ ಅಂತೇಳಿ ಇವರು, ಯಾಕಂದ್ರೆ ಈಗ ಕತ್ಲಾಗ ಏನು ಕಾಣಿಸಲ್ಲ. ಮುಂಜೆ ತೋರಿಸ್ತೀನಂತ ಪೂರ್ತಿ ನಿಮಗೆ ಬೆಳಿಗ್ಗೆ ಬೇಕಾ ತೋರಿಸ್ತೀನಿ ಮಸ್ತ. ಓಕೆ, ಈಗ ರೂಮ್ ತೋರಿಸ್ತೀನಿ ಅಂತ ಬರ್ರಿ. ಈ ಬಾಗಲ ಮಣ್ಣು ನೋಡ್ರಿ, ನಾಗವಲ್ಲಿ ರೂಮ್ ಬಾಗಲ ಮಾಡ್ತೀರಿ. ಏನು ತಣ್ಣಗೆ ಹೋಯಪ್ಪ ಇದು ತಣ್ಣಗ. ನೋಡ್ರಿ AC AC ಈ ಕಡೆ ಉಂಟು ಮಾರ, ಬರಗಾಡ ಹಸು ಫ್ಯಾನ್ ಇದೆ. ಇದು ಎರಡೂ ಸೇರಿ ಮಿಕ್ಸ್ ಆಗಿ ಮಿಂಗಲ್ ಆಗಿ 16 ನಾ ಇಲ್ಲಿ ಕೆಳಗೆ ಮುಕ್ಕೊಂಡ್ಬಿಡ್ತೀನಿ, ಮ್ಯಾಲ ಮುಕ್ಕೋರಪ್ಪ ಇಬ್ರು. ಮತ್ತೆ ಬಿದ್ದಿರಿ ಮತ್ತೆ ಕೆಳಗೆ ಮೈ ಮ್ಯಾಗ, ಅದು ದೊಡ್ಡ ಜನ. ಓಕೆ ಬಾಯ್, ಮತ್ತೆ ಮುಂಜಾನೆ ಸಿಗ್ತೀನಿ. ಹಂಗಾದ ಡೇ ವ್ಯೂ ತೋರಿಸ್ತೀನಿ ಅಂತ. ಅಲ್ಲಿ ತನಕ ಬಾಯ್ ಎಲ್ರಿಗೂ ಗುಡ್ ನೈಟ್. Few moments later. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಈಗ ಎದ್ದಿ ಫ್ರೆಶ್ ಅಪ್ ಮಾರಿಗೆ ತಕೊಂಡು. ಸೊ ನಮ್ಮ ಮಾಸ್ತರ್ ಈಗ ಎದ್ದ. ನೋಡ್ತೇವೆ 7 ಟೈಮ್. ಸೊ ಮುಂಜೆ ಜಲ್ದಿ ಹೇಳ್ಬೇಕು ಮಾಡ್ಬೇಕು ಅಂದ್ಕೊಂಡಿದ್ವಲ್ಲ, ಅಲ್ಲ. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಈ ಥರ ತಂದು ನೈಟ್ ಸ್ಟೇ ಮಾಡಿಸ್ತಾರೆ. ಈ ಥರ ಒಂದು ಹಳ್ಳಿ ಬರ್ತದೆ ಊರಾಗ. ಸೊ ಹಳ್ಳಿ ಬಲ್ಲಿ ಬಂದು ಇಲ್ಲಿ ಥರ ತಂದು ಸ್ಟೇ ಮಾಡಿಸ್ತಾರೆ. ಇಲ್ಲಿ ಯಾಕೆ ಸ್ಟೇ ಮಾಡಿಸ್ತಾರಪ್ಪ ಅಂದ್ರೆ, ಇಲ್ಲಿ ತಂದು ಒಂದು ಕರೆಂಟಿನ ಕೇಬಲ ಈ ಮನ್ಯಾಗ ಕೊಟ್ಟು ಕರೆಂಟ್ ಕೊಡ್ತಾರೆ. ಕರೆಂಟ್ ಹಾಕಿ ಇಲ್ಲಿಂದ AC ಚಾಲೂ ಮಾಡ್ತಾರೆ. ಇಲ್ಲಿ ನೋಡಿ ಎಲ್ಲ ಬೋಟ್ಗಳು ಆಲ್ಮೋಸ್ಟ್ ಇಲ್ಲೇ ಬಂದು ನಿಂತಾವ. ಈಗ ನಮ್ಮ ಬೋಟ್ ಸ್ಟಾರ್ಟ್ ಮಾಡೋಕೆ ಆಲ್ಕತ್ತು. ಒಂದು ರೌಂಡ್ ತಿರ್ಗಾಡ್ಸ್ಕೊಂಡು ಇಲ್ಲಿಂದ ಸೀದಾ ನಮಗೆ ಮತ್ತೆ ನಿನ್ನೆ ಇಲ್ಲಿ ಬೋಟ್ ಏರಿದವಲ್ಲ, ಸೊ ಅಲ್ಲಿ ಸ್ಟಾಪ್ ಮಾಡ್ತಾರೆ. ಅಲ್ಲಿಂದ ಒಂದು ಶಿಕಾರ್ ಬೋಟ್ ಅದು ಬರ್ತದೆ. ಒಂದು 2 hours ಶಿಕಾರ್ ರೆಡಿ ಮಾಡಿಸ್ತಾರತ್ತ. ಇದೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಸೀದಾ ನಮ್ಮ ಪಯಣ ಏರಿ ಮೇಲೆ ಕಡೆ ಹೋಗ್ಬೇಕು. ಮಾರ್ನಿಂಗೇ ಮಾಡ್ತೇವ್ರು 7 ಗಂಟೆಗೆ ಅದು ಇಲ್ಲಿಂದ ಬೋಟ್ ಸ್ಟಾರ್ಟ್ ಮಾಡ್ತಾರೆ. ಬೋಟ್ ಸ್ಟಾರ್ಟ್ ಮಾಡಿ ಇಲ್ಲಿಂದ 1 hour ತನಕ ನಮಗೆ ಬೋಟ್ ಸ್ಟ್ಯಾಂಡಿಗೆ ಒಯ್ತಾರೆ. 8-8:30 ತನಕ 9 ತನಕ ಒಯ್ತಾರೆ. ಸೊ ಹೀಗೆ ಮಾಡ್ತಾರೆ. ಇಲ್ಲಿ ನಾಷ್ಟ ರೆಡಿ ಮಾಡ್ತಾರೆ, ಪ್ರಿಪ್ರೇಷನ್ ನಾಷ್ಟ ಇಲ್ಲೇ ಕೊಡ್ತಾರೆ. ಬೈ ಕ್ಯಾ ಹೈ ಟಿಫನ್? ಇಡ್ಲಿ ದೋಸೆ ಸಾಂಬಾರ್ ಚಟ್ನಿ. ಭಾರಿ ಅದು ಕಿಚನ್ ಸೆಕ್ಷನ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಬಂದಾಗ ನೀವು ಬೋಟ್ ಜರ್ನಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಮಾರ್ನಿಂಗ್ 11 ಗಂಟೆ ಚೆಕ್ಕಿನ್ ಆಗಬೇಕು. ಸೊ ಮರುದಿನ 9 ಗಂಟೆ ತನಕ ಚೆಕ್ಔಟ್ ಬಿಡ್ತಾರೆ. ಸೊ ಅದು ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ಬಟ್ ಅದ್ರಾಗ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರ್ತದೆ. ಸೊ ಈ ಬೋಟ್ ತೊಗೊಂಡು ಕೆಲವೊಂದು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರ ಥರ ಬೇರೆನೇ ಅದ. ಸೊ ನಾವು ರಾತ್ರಿ ನೈಟ್ ಬರ್ಲಿಕ್ಕೆ ಲೇಟ್ ಆಯ್ತಲ್ಲ. ಆ್ಯಕ್ಚುಲಿ ನಾವು 3-4 ಬಂದು ಅಲ್ಲಿ ಇಳಿದು ಲಗೇಜ್ ಇಟ್ಟು ಮಾಡಿ ಬರ್ಲಿಕ್ಕೆ ನಮಗೆ ಮತ್ತೆ 5-5:30 ಆಯಿತು. ಸೊ ಬರತ್ಲೇ ಒಂದು ಅರ್ಧ ಗಂಟೆದ ಬೆಳಕಿತ್ತು, ಮತ್ತೊಂದು ಅರ್ಧ ಗಂಟೆ ಕತ್ಲೆ ಆಯಿತು. ಸೊ ಈಗ ಬೋಟ್ ನಡ್ಸಕತ್ತೀನಿ ನಾನೇ. ಎಲ್ಲ ರೈಡ್ ಮಾಡಿದ್ದೀನಿ, ಬೋಟ್ ರೈಡ್ ಮಾಡ್ಬೇಕಲ್ಲ, ಅದಕ್ಕಾಗಿ ಬೋಟ್ ನಡ್ಸತ್ತೀನಿ. ಸೊ ಫಸ್ಟ್ ಕ್ಲಾಸ್ ನೋಡಿ. ಹಿಂಗೆ ತಿರ್ಸರಿದು ಹಿಂಗೆ ಹೋಗ್ತದೆ, ಲೆಫ್ಟಿಗೆ ಹೋಗ್ತದೆ. ಲೆಫ್ಟ್ ಟರ್ನ್ ಹೋಗ್ತಾಗ. ಹಾಂ ರೈಟ್. ಸೊ ನೋಡ್ರಿ ಇಲ್ಲಿ ಟರ್ನ್ ಮಾಡೋದೆಲ್ಲ ಹೇಳ್ಕೊಡ್ಲತ್ತಾರ. ಟ್ರೈನಿಂಗ್ ಅಮರ ಸ್ವಲ್ಪ ಬೋಟ್ ನಡೆಸ್ತೀವಿ. ಬೋಟ್ನು ಭಾರಿ ಇದೆ ನಡ್ಸೋಕೆ, ಸೇಮ್ ಕಾರ್ ಅದಂಗೆ ಅದ. ಪಟ್ಟೆ ಹೋಗ್ಬೇಕು, ಟರ್ನ ಲೆಫ್ಟ್ ಸ್ಟೇಟ್ ಹೋಗ್ಬೇಕಲ್ಲ, ಇಲ್ಲದ್ರೆ ಅವರೇ ಬೋಟಿಗೆ ಟಚ್ ಆಗತ್ತಲ್ಲ ಅಂದ್ರೆ.
ಒಂಥರ ಹಿಂಗೆ ಹಿಡ್ಕೊಂಡು ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ನಡೆಸ್ಬೇಕು. ಸೊ ಅದು ಎಲ್ಲ ಸ್ಟೇರಿಂಗ್ ಎಲ್ಲ ಕಟ್ಟಿಗೆ ಅದ. ಆ ಕಟ್ಟಿಗೆ ಸ್ಟೇರಿಂಗ್ ನಮ್ಮ ಕೈ ಸಿಕ್ತು ಅಂದ್ರೆ ನಾವು ಅದನ್ನು ಕಾರ್ ತಿರ್ಸಂತಿರ್ತಿದ್ದೆವು, ಎಲ್ಲಿ ಇದಾಗಪ್ಪಕ್ಕೆ ಅಂತೇಳಿ ಬಿಟ್ಟು ಹೋದಕ್ಕೆ. ಸೊ ಅಂತೂ ಮಜಾ ಬರ್ತಾರೆ ನಡೆಸೋಕೆ, ಫುಲ್ ನೇರಾಗಿ ಅದೆಲ್ಲ. ಸೊ ಇದು ನಮ್ಮ ಬಾಲ್ಕೋನಿ ಇವು ನೋಡ್ರಿ, ಈ ಥರ ಅದ. ಇಲ್ಲಿ ಟೋಟಲಿ ಐಲ್ಯಾಂಡ್ ಏನವಲ್ಲ, ಟೋಟಲ್ 22 ಹಳ್ಳಿ ಇವತ್ತು. ಆ 22 ಹಳ್ಳಿಗೂ ಸಪ್ರೇಟ್ ಅವ್ರದ್ದು ಬೋಟೇ ಅದ ಅಂತ ಹೊಸ ಮಂದಿಗೆ. ಸೊ ಹೋಗ್ಲಿಕ್ಕೆ ಬರ್ಲಿಕ್ಕೆ ಟ್ರಾನ್ಸ್ಪೋರ್ಟ್ ಎಲ್ಲ ಮನೆಗೊಂದು ಬೋಟ್ ಇಲ್ಲಿ. ಸೊ ಇದು ಕೇರಳ ಗೌರ್ಮೆಂಟ್ ಬೋಟ್, ಇದು ಪ್ಯಾಸೆಂಜರ್ ಬೋಟ್ ಇದು ನೋಡಲ್ಲ. ಆಲ್ರೆಡಿ ಬಂದ ನಂತರ ಇಲ್ಲಿ ಸ್ಲೋ ಐತಿ, ಅಲೋ ನಿಂದಿರ್ತದೆ. ಸೊ ಹಾರ್ನ್ ಭಾರಿ ಹತ್ತಂಗೆ ಅಂತೇಳಿ ಎಲ್ಲ ಇವು ಕಾಲೇಜ್ಗೆ ಹೋಗೋಂಥ ಬೋಟ್ಗಳೆಲ್ಲ ಇವು, ಕಾಲೇಜ ಮಾರ್ನಿಂಗ್ ಹೋಗೋರು. ಸೊ ನೋಡ್ರಿ ಎಲ್ಲ ಇಲ್ಲಿ ಮಂದಿ ಜೀವನ ನೀರಿನ ಮೇಲೆ ಜೀವನ ಇವ್ರು. ಸೊ ಈಗ ನಾಷ್ಟ ರೆಡಿ ಆಯಿತು. ಸೊ ನಾಷ್ಟದಾಗ ಏನೇನಪ್ಪ ಅಂದ್ರೆ ಚಟ್ನಿ, ಸಾಂಬಾರ, ದೋಸೆ, ಇಡ್ಲಿ ಇಟ್ಟಣ. 3 ನೀರಿನ ಬಾಟ್ಲಿ ಇಟ್ಟಣ. ನಡ್ರಿ ಸ್ವಲ್ಪ ನಾಷ್ಟ ಮಾಡಾಮೆ. काफ़ी बनाया, अब काफ़ी दो बाद में ले दो काफ़ी बाद में दो, एक चलता है. ಲಕ್ಕಿ ಹಂಗೆ ನಾಷ್ಟ ರೀ ಸೂಪರ. ಈ ಬೋಟೋದು ಋಣ ಇವತ್ತಿಗೆ ಮುಗೀತು. ಈಗ ಶಿಕಾರ್ ರೇಟ್ 2 ಗಂಟೆ ಬೋಟೋಸ್ ಋಣ ಇರ್ತದೆ, ಅದೊಂದು ಸ್ವಲ್ಪ ಮುಗಿಸೋಂಬರಂಬತ್ತ ಬರ್ರಿ. ಸೊ ಈಗ ಬೋಟ್ ಚೆಕ್ಔಟ್ ಮಾಡೋ ಸಮಯ. ನಮ್ಮದು ಬೋಟ್ ಬಂದು ಸ್ಟ್ಯಾಂಡಿಗೆ ನಿಂತು ಬರ್ರಿ. ಸೊ ನಮ್ಮ ಬೋಟಿನ ಋಣ ಹಿಂದಿಗೆ ಮುಗಿಯೋದಾಯಿತು. ನಿನ್ನೆಗೆ ಚಾಲು ಆಗಿತ್ತು, ಹಿಂದಿಗೆ ಮುಗೀತು. ಮಾಸ್ತರ ಕ್ಯಾರಿ ಬ್ಯಾಗ್ ತೋಪು ಬಿಟ್ಟು ಬಂದು ಅವಕಾಶ. ಸೊ ಇದು ಬೋಟ್ ಬಸ್ ಸ್ಟ್ಯಾಂಡ್ ಇವೆಲ್ಲ ಇಲ್ಲಿ ಕಾಣುತ್ತಲ್ಲ, ಬೋಟ್ ಬಸ್ ಸ್ಟ್ಯಾಂಡ. ಎಲ್ಲ ಬೋಟ್ಗಳು ಅಷ್ಟು ಬಂದು ನಿನ್ನ ಹೋಗಿವೆಲ್ಲ ಇವತ್ತು ಬರ್ತಾವೆ, ಇವತ್ತು ಹೋಗಿವೆಲ್ಲ ನಾಳೆ ಬರ್ತಾವೆ. ಸೊ ಆಲ್ಮೋಸ್ಟ್ ನೋಡಿರಿ, ಒಂದಿವ್ಸ ಹೋಗೋರು ಇರ್ತಾರೆ, ಒಂದಿವ್ಸ ಏರ್ ಇರ್ತಾರೆ, ಬರೋರು ಇರ್ತಾರೆ. ಅಣ್ಣ ಬಾಯ್ ಬಾಯ್. ಸೊ ಇವ್ರು ನಮ್ಮ ಕರ್ನಾಟಕದವರು, ಕನಕ್ಪುರದವ್ರತ್ತ. ನೀವು ಚೆಕ್ಔಟಾ ಮಾಡಿರಿ, ಚೆಕ್ಔಟ್ ಮಾಡಿ. ನಮ್ಮದು ಚೆಕ್ಔಟ್ ಇವತ್ತು. ಬಾಯ್ ಬಾಯ್. ಸೊ ಬರ್ಣ ಬಾಯ್, ಮತ್ತೆ ಸಿಗೋಣ. ಓಕೆ ಬಾಯ್ ಬಾಯ್. ಸೊ ನಮ್ಮ ಕೇರಳ ಬೋಟ್ ಅದ, ಇವ್ರು ಆ್ಯಕ್ಚುಲಿ ಕನ್ನಡದವರು, ಬಟ್ ಇವ್ರು ಒಂದು ಹಾಡು ಹಚ್ಚಿರು ಮುಂಜಾನೆ. ಆ ಹಾಡು ನೋಡಿ ಇವ್ರಿಗೆ ನಮ್ಮ ಕನ್ನಡದವ್ರದ್ದು ಕೊಂಡಿದ್ವಿ, ಯಾಕಂದ್ರೆ ಕನ್ನಡ ಹಾಡು ಹಚ್ಚಿರು. ಸೊ ಹಂಗಾಗಿ ಗೊತ್ತಾಯ್ತು ಕನ್ನಡದವ್ರ ಅಂತೇಳಿ. ಸೊ ಹೊರಗೆ ಬಂದಾಗ ಕನ್ನಡ ಹಾಡೋದ್ರೆ ಗೊತ್ತಾಗ್ಬಿಡ್ತದೆ ಪಟ್ನೆ ನಮ್ಮವರೇ ಅಂತೇಳಿ.